ಇವತ್ತು ರಾಜ್ಯ ರಾಜಕಾರಣದ ಒಂದು ಘಟನೆ ದೆಹಲಿಯಲ್ಲಿ ನಡೆಯುತ್ತೆ. ಸೊ ಈ ಒಂದು ಘಟನೆ ರಾಜಕೀಯ ಪಕ್ಷಗಳಲ್ಲಿ ಜೊತೆಗೆ ವಿರೋಧ ಪಕ್ಷಗಳಿಗೆ ಆಹಾರ ಕೂಡ ಆಗುತ್ತೆ. ಸಾರ್ವಜನಿಕರಲ್ಲೂ ಕೂಡ ಚರ್ಚೆಗೆ ಈ ಒಂದು ಘಟನೆ ಗ್ರಾಸ ಆಗಿರುವಂಥದ್ದು ಏನಂದರೆ ದೆಹಲಿಯಲ್ಲಿ ಒಂದು ಘಟನೆ ನಡೆದಿದೆ. ಸೊ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ದೇಶದಾದ್ಯಂತ ಇರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಲೀಡರ್ಗಳಿಗೆ ಕಾರ್ಯಕರ್ತರಿಗೆ ಒಂದು ಸಂತಸದ ಸುದ್ದಿ ಏನಂದರೆ ದೆಹಲಿಯಲ್ಲಿ ಒಂದು AICCಯ ಒಂದು ಭವ್ಯವಾದಂಥ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಇವತ್ತಿತ್ತು. ಈ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ಪ್ರಕಾರದಲ್ಲಿ ಎಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಎಲ್ಲ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ CWC ಮೆಂಬರ್ಗಳೇನಿದ್ದಾರೆ ಇವರೆಲ್ಲರಿಗೂ ಕೂಡ ಆಹ್ವಾನ ಇತ್ತು. ಅದೇ ರೀತಿಯಾಗಿ ನಮ್ಮ ರಾಜ್ಯದಿಂದ ಈಗ ಆಲ್ರೆಡಿ DK ಶಿವಕುಮಾರ್ ಅವರು ಜೊತೆಗೆ KJ ಜಾರ್ಜ್ ಅವರು, ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಇವರೆಲ್ಲರೂ ಕೂಡ ಹೋಗಿರ್ತಾರೆ. ಸೊ ಇಲ್ಲಿ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರಿಗೆ ಎಂದಿನಂತೆ ಆಹ್ವಾನ ಇದ್ದೇ ಇರುತ್ತೆ, ಅವ್ರು ಹೋಗಿದ್ದಾರೆ. CM ಅವ್ರಿಗೆ ಅಧಿಕೃತ ಆಹ್ವಾನ ಇತ್ತು, ಹೋಗಿದ್ದಾರೆ. ಜಾರ್ಜ್ ಅವರು CWC ಅಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ರು, ಇವರು ಕೂಡ ಹೋಗಿದ್ರು. ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಬೈರತಿ ಸುರೇಶ್ ಅವರು, ಸಚಿವ ಬೈರತಿ ಸುರೇಶು, ಜೊತೆಗೆ ಅಶೋಕ್ ಪಟ್ಟಣ್ ವಿಪ್ ಏನಿದ್ದಾರೆ, ಜೊತೆಗೆ ಶಾಸಕರು ಅವರು. ಸೊ ಇವರೆಲ್ಲರೂ ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದೇ ಇರ್ತಾರೆ. ಇವರು ಕೂಡ ಸಿದ್ದರಾಮಯ್ಯ ಅವ್ರು ಹೋಗ್ತಾರಲ್ಲ, ಅವ್ರ ಜೊತೆ ನಾವು ಕೂಡ ಹೋಗ್ಬೇಡ, ನಮ್ಮನ್ನು ಕೂಡ ಒಳಗಡೆ ಬಿಟ್ಬಿಡ್ತಾರೆ, ಫಂಕ್ಷನಲ್ಲಿ ಅಟೆಂಡ್ ಆಗೋಣ, ಎಲ್ಲ ನಾಯಕರ ಜೊತೆ ನೋಡ್ದಂಗೆ ಆಗುತ್ತೆ, ಒಂದಷ್ಟು ನಾಯಕರಿಗೆ ನಮ್ಮನ್ನು ನಾವು ಪರಿಚಯ ಮಾಡ್ಕೊಬೋದು ಅಂತ ಒಂದು ಆಸೆಯಿಂದ ಇವರು ಕೂಡ ಹೋಗ್ಬಿಡ್ತಾರೆ. ಇವ್ರ ಜೊತೆಗೆ ಇನ್ನೊಂದಷ್ಟು ಸಚಿವರು ಕೂಡ ಹೋಗಿರ್ತಾರೆ. ಆದರೆ ಆ ಮುಜುಗರವನ್ನು ಅನುಭವಿಸಿರುವಂಥದ್ದು ಮೊದಲಿಗೆ ಸಚಿವರಾದಂಥ ಬೈರತಿ ಸುರೇಶ್ ಅವರು. ಬೈರತಿ ಸುರೇಶ್ ಅವ್ರಿಗೆ ಇರುವಂಥ ಪವರು, ಅಧಿಕಾರದ ಪವರ್ ಆಗಿರ್ಬೋದು, ಮನಿ ಪವರ್ ಆಗಿರ್ಬೋದು, ನೋಡಿರ್ಬೋದು. ತುಂಬ ಒಂದು ಆರ್ಥಿಕವಾಗಿ ತುಂಬ ಸಬಲ ಇರುವಂಥ ಲೀಡರು, ಜೊತೆಗೆ ಸಿದ್ದರಾಮಯ್ಯವರ ಬಲಗೈ ಬಂಟ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಒಂದು ಕಡೆ ಜಮೀರ್ ಅವರು ಯಾವ ರೀತಿಯಾಗಿ ಅವ್ರ ಜೊತೆ ಇರ್ತಲ್ಲ, ಅಷ್ಟೇ ಆತ್ಮೀಯವಾಗಿ ಬೈರತಿ ಸುರೇಶ್ ಅವರು ಕೂಡ ಇರ್ತಾರೆ. ಬೈರತಿ ಸುರೇಶ್ ಅವರು ಕೂಡ ಸಿದ್ದರಾಮಯ್ಯ ಅವ್ರ ಹಿಂದೆ ಹೋಗ್ಬಿಡ್ತಾರೆ. ಸಿದ್ದರಾಮಯ್ಯ ಅವರು KJ ಜಾರ್ಜ್ ಹೋಗ್ತಾರೆ ಮೊದಲಿಗೆ, ಇವರು ಕೂಡ ಅವ್ರ ಹಿಂದೆ ಹೋಗ್ತಾರೆ. ಸಡನ್ ಆಗಿ ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಸುರೇಶ್ ಅವ್ರನ್ನ ಸಾಮಾನ್ಯ ಒಬ್ಬ ಕಾರ್ಯಕರ್ತನ ರೀತಿಯಲ್ಲಿ ತಡೀತಾರೆ. ಒಳಗಡೆ ಅಲೋ ಇಲ್ಲ, ನಿಮಗೆ ಪಾಸ್ ತೋರಿಸಿ ಅಂತ ಹೇಳ್ತಾರೆ. ಇವರು ಇಲ್ಲಪ್ಪ, ನಾನೊಬ್ಬ ಸಚಿವ ಇದ್ದೀನಿ, ನನ್ನನ್ನು ಬಿಡು ಅಂತಾರೆ. KJ ಜಾರ್ಜ್ ಅವರು ಕೂಡ ಬಿಡಿ ಅವ್ರನ್ನ ಅಂತಾರೆ. ಸಿದ್ದರಾಮಯ್ಯ ಅವರು ಕೂಡ ಬಿಡ್ರಪ್ಪ ಅಂತಾರೆ. ಯಾರ ಮಾತಕ್ಕೂ ಅವರು ಕ್ಯಾರೇ ಮಾಡಲ್ಲ. ಬೈರತಿ ಸುರೇಶ್ ಅವ್ರನ್ನ ಅಲ್ಲೇ ತಡೀತಾರೆ. ಅವ್ರ ಹಿಂದೆ ಅಶೋಕ್ ಪಟ್ಟಣ್ ಅವರು ಕೂಡ ನಿಂತಿರ್ತಾರೆ. ಇಬ್ರು ಕೂಡ ಒಳಗಡೆನೆ ಬಿಡಲ್ಲ. ಅದಾದಮೇಲೆ ಒಂದು ಕೆಲ ನಿಮಿಷಗಳ ಕಾಲ ಇವರು ಒಂದು ಏರು ಧ್ವನಿಯಲ್ಲಿ ಮಾತಾಡ್ತಾರೆ. ಬಟ್ ಅಲ್ಲಿ ಏನು ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಸೈಲೆಂಟಾಗಿ ವಾಪಸ್ ಬರ್ತಾರೆ. ಹಿಂದೆ ಇನ್ನೊಂದಷ್ಟು ಜನ ಸಚಿವರು ಇರ್ತಾರೆ, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಬೇಸರದಿಂದ ಲೈಟಾಗಿ ಕೂಗಾಡ್ಕೊಂಡು, ಜಾಸ್ತಿ ಕೂಗಾಡೋಕ್ಕೂ ಆಗಲ್ಲ ಅಲ್ಲಿ, ಯಾಕಂದರೆ ಇವ್ರ ದೊಡ್ಡ ದೊಡ್ಡ ಲೀಡರ್ಗಳಿರೋವಂಥದ್ದು. ಹೀಗಾಗಿ ಅವ್ರು ವಾಪಸ್ ಬರ್ತಾರೆ. ಈ ಒಂದು ಫುಟೇಜ್ ಇದೆಯಲ್ಲ, ಇದು ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಎಲ್ಲ ಕಡೆ ಈಗ ರಾಜ್ಯದ ಸಚಿವರನ್ನು ಕಾಂಗ್ರೆಸ್ ಪಕ್ಷ ದೆಹಲಿಗೆ ಕರೆಸಿ ಅವಮಾನ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಈಗ ಆಲ್ರೆಡಿ ವಿರೋಧ ಪಕ್ಷ BJP ಆಗಿರ್ಬೋದು, JDS ಆಗಿರ್ಬೋದು, ಮತ್ತು ಜನರು ಕೂಡ ಈ ರೀತಿಯಾದಂಥ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಬಟ್ ಇಲ್ಲಿ ಏನಂತಂದರೆ ಯಾವುದೋ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನೋ, ಯಾವುದೋ ಒಂದು ಕಮಿಟಿ ಮೆಂಬರ್ನೋ, ಯಾರೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನೋ ಬಿಡಲಿಲ್ಲ ಅಂದರೆ ಓಕೆ. ರಾಜ್ಯದಲ್ಲಿ ಒಂದು ಪ್ರೋಟೋಕಾಲ್ ಪ್ರಕಾರದಲ್ಲಿ ಒಬ್ಬರು ಸಚಿವರು ಹೋಗಬೇಕು ಅಂತಂದರೆ ರಾಜ್ಯದಲ್ಲಿ ಏನೆಲ್ಲ ಪ್ರೋಟೋಕಾಲ್ ಇರುತ್ತೆ, ಅವ್ರಿಗೆಲ್ಲ ಸೆಕ್ಯೂರಿಟಿ ಆಗಿರ್ಬೋದು, ಜೊತೆಗೆ ಎಸ್ಕಾರ್ಟ್ ಇವೆಲ್ಲವೂ ಕೂಡ ಇರುತ್ತೆ. ಅಂತಹ ಒಂದು ದೊಡ್ಡ ಸ್ಥಾನದಲ್ಲಿರುವಂಥ ಒಬ್ಬ ಸಚಿವರನ್ನೇ ಇವರು ಒಳಗಡೆ ಬಿಡಲಿಲ್ವಲ್ಲ, ಸ್ಟ್ರಿಕ್ಟಾಗಿ ಮಧ್ಯೆ ಹೇಳಿಬಿಡಬೇಕಾಗಿತ್ತು. ಯಾರ್ಯಾರಿಗೆ ಪಾಸ್ ಕೊಟ್ಟಿದ್ದೀವಿ, ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷದ ಅಧ್ಯಕ್ಷರುಗಳಿದ್ದಾರೆ, ಇಂಥವ್ರಿಗೆ CWC ಮೆಂಬರ್ ಇದ್ದಾರೆ, ಅವ್ರಿಗೆ ಮಾತ್ರ ಬಿಡುವಂಥದ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದರೆ ನಾವು ಯಾರೂ ಹೋಗ್ತಾ ಇರಲಿಲ್ಲ. ನಮ್ಮನ್ನ ಇಲ್ಲಿ ಕರೆಸಿ, ಎಷ್ಟು ದೂರ ಕರೆಸಿ ಅವಮಾನ ಮಾಡಿಬಿಟ್ರು, ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿಗಳ ಹಿಂದೆ ಹೋದರೂ ಬಿಡಲಿಲ್ಲ ಅನ್ನುವಂಥ ಸಹಜವಾದಂಥ ಒಂದು ಬೇಸರ ಇದ್ದೇ ಇರುತ್ತೆ. ಸೊ ಆದರೆ ಒಂದು ಸ್ಟ್ರಿಕ್ಟಾಗಿ ಹೇಳಿ, ನೀವು ಯಾರು ಬರಬೇಡ್ರಪ್ಪ, ಬಂದರು ಅಲ್ಲಿ ಬಿಡಲ್ಲ ಅಂತ ಒಂದು ರೀತಿಯಲ್ಲಿ KPCCಯಿಂದ ಹೇಳಿಬಿಟ್ಟಿದ್ದಿದ್ರೆ ಬಹುಶಃ ಈ ಘಟನೆ ಆಗ್ತಿರ್ಲಿಲ್ವೇನೋ, ಅಥವಾ ಗೊತ್ತಿದ್ದು ಇವರೇ ಹೋಗಿ ಈ ಥರ ಎಡವಟ್ಟನ್ನು ಮಾಡ್ಕೊಂಡು ಮುಜುಗರ ಅನುಭವಿಸಿದ್ರು ಗೊತ್ತಿಲ್ಲ. ಬಟ್ ಆದರೂ ಕೂಡ ಇನ್ನು ಮುಂದೆ ಈ ರೀತಿ ಘಟನೆಗಳು ಆಗಬಾರ್ದು ಅನ್ನುವಂಥದ್ದು ಕರ್ನಾಟಕದ ಜನತೆಯ ಪರವಾಗಿ. ಯಾಕೆಂದರೆ ಅಲ್ಲಿ ಮರ್ಯಾದೆ ಹೋಗಿರುವಂಥದ್ದು ಕರ್ನಾಟಕ ರಾಜ್ಯದ ಒಬ್ಬ ಸಚಿವರ ಮರ್ಯಾದೆ ಅಂತಂದರೆ ಅದು ಅವರ ಮರ್ಯಾದೆ ಅಂತಲ್ಲ, ಅದು ಬೈರತಿ ಸುರೇಶ್ ಅವ್ರದ್ದಂತಲ್ಲ, ಒಂದು ಕರ್ನಾಟಕದ ಜನತೆಯ ಮರ್ಯಾದೆ ಅಂತಲೂ ಕೂಡ ವ್ಯಾಖ್ಯಾನವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನಿದೆ ದಯಮಾಡಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.